ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಜೆ ಪಿ ಅವರನ್ನು ಕೊಲೆ ಮಾಡೋದಕ್ಕೆ ರೌಡಿ ಬರ್ತಾನೆ. ಜೆ ಪಿನ ಭಾರ್ಗವಿ ಕಾಪಾಡ್ತಾಳ ಅಥವಾ ಕೊಲೆ ಆಗ್ತಾರ ನೋಡೋಣ. ಏನೆಲ್ಲ ಆಗತ್ತೆ ಅದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಯ್ಯೋ ಶಿವನೇ, ನಮ್ಮ ರಾಜನಿಗೆ ಈ ವಿಷಯ ಗೊತ್ತಾಗಲೇ ಇಲ್ವೇ ಅಂತಾನೆ ಶ್ರೀಮಂತ. ರಾಜ ಅವ್ರು ಹಾಕಿದ ಪ್ರೀತಿ ನಂಬಿಕೆ ಮುಖವಾಡ ನೋಡಿ ಮೋಸ ಹೋಗಿದ್ರು. ಅವ್ರ ಮೇಲಿದ್ದ ಮಮತೆಯಲ್ಲಿ ಕುರುಡಾಗಿದ್ದ. ರಾಜನಿಗೆ ಅವ್ರ ಬಗ್ಗೆ ಗೊತ್ತಾಗುವಷ್ಟರಲ್ಲಿ ಆ ಇಬ್ಬರು ರಾಕ್ಷಸರು ಸೇರಿಕೊಂಡು ರಾಜನ ಬೆನ್ನಿಗೆ ಚೂರಿ ಹಾಕಿಬಿಟ್ರು. ರಾಜ್ಯನ ಸಿಂಹಾಸನ ಎರಡನ್ನೂ ಅವರಿಂದ ವಶಪಡಿಸ್ಕೊಂಡ್ರು ಅಂತಾಳೆ ಭಾರ್ಗವಿ. ಹಾಗಿದ್ರೆ ನಮ್ಮ ರಾಜನ ಕತೆ ಅಲ್ಲಿಗೆ ಮುಗ್ದೋಯ್ತ ಮಗಳೇ ಅಂತಾನೆ ಶ್ರೀಮಂತ. ರಾಜ ಇಡೀ ಸಾಮ್ರಾಜ್ಯನೇ ಕಳ್ಕೊಂಡ್ಬಿಟ್ಟಿದ್ದಾನಲ್ಲ, ಮತ್ತಿನ್ನೇನು ಮಾಡೋಕ್ಕಾಗತ್ತೆ? ಈ ಸಮಯದಲ್ಲಿ ಆ ದೇವರು ಏನಾದರೂ ಪವಾಡ ಮಾಡಬೇಕಷ್ಟೆ ಅಂತಾರೆ ಶಕುಂತಲ. ಹೌದಜ್ಜಿ, ರಾಜನ ಕಿರೀಟ, ಸಾಮ್ರಾಜ್ಯ, ಆಸ್ತಿ ಅಂತಸ್ತು ಎಲ್ಲ ಹೋಯಿತು. ಕೋಟೆ ಮುರಿದ್ಬಿತ್ತು. ರಾಜು ಒದ್ದಾಡ್ತಾ ಇರೋದನ್ನು ನೋಡಿ ರಾಕ್ಷಸರು ಖುಷಿಪಟ್ರು ಅಂತಾಳೆ ಭಾರ್ಗವಿ. ಅಂದರೆ ಆ ರಾಕ್ಷಸರು ಗೆದ್ದುಬಿಟ್ರಾ ಅಂತಾನೆ ಅರ್ಜುನ್. ಇಲ್ಲ, ರಾಜ ಸೋತಿದ್ದಾನಷ್ಟೇ, ಸತ್ತಿಲ್ಲ ಅಂತಾಳೆ ಭಾರ್ಗವಿ. ಆಗ ಜೆ ಪಿ ಎದ್ದು ನಿಂತ್ಕೋತಾರೆ. ರಾಜನ ಯೋಚನೆ ರಾಜ್ಯದ ಬಗ್ಗೆ ಅಲ್ಲ, ಅವನನ್ನು ನಂಬಿರೋ ಜನರ ಬಗ್ಗೆ. ತನ್ನ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ರಾಜ ತನ್ನನ್ನೇ ಬಲಿದಾನವಾಗಿ ಕೊಡೋಕೆ ಸಿದ್ಧನಾಗಿ ನಿಂತಿದ್ದ ಅಂತಾಳೆ ಭಾರ್ಗವಿ. ಮಕ್ಕಳೇ, ಅಷ್ಟು ಪಾಪದ ರಾಜನ ಆ ರಾಕ್ಷಸರು ಸುಮ್ಮನೆ ಬಿಡ್ತಾರಾ? ಕಿತ್ತು ತಿಂದ್ಬಿಡ್ತಾರೆ ಅಂತಾನೆ ಶ್ರೀಮಂತ. ಟ್ವಿಸ್ಟ್ ಇರೋದೇ ಅಲ್ಲಿ ಶ್ರೀಮಂತಪ್ಪ. ರಾಜನಿಗೆ ಪ್ರಜೆಗಳ ಮೇಲೆ ಅದೆಷ್ಟು ಪ್ರೀತಿ ಇತ್ತೋ ಪ್ರಜೆಗಳಿಗೂ ಅವನ ಮೇಲೆ ಅಷ್ಟೇ ಪ್ರೀತಿ ಗೌರವ ಇತ್ತು. ಯಾವ ಪ್ರಜೆಗಳಿಗೋಸ್ಕರ ರಾಜ್ಯ ತ್ಯಾಗ ಮಾಡೋಕೆ ಹೊರಟಿದ್ನೋ ಅದೇ ಪ್ರಜೆಗಳು ರಾಜನಿಗೆ ಕಾವಲಾಗಿ ನಿಂತರು. ತಾವು ತಿನ್ನೋ ಅಂಬಲಿ ಕೊಟ್ಟು, ತಾವಿರೋ ಗುಡಿಸಲನ್ನ ಕೊಟ್ಟು ಅವನನ್ನು ಉಳಿಸ್ಕೊಳ್ಳೋಕೆ ಪಣ ತೊಟ್ಟರು. ಆಗ ರಾಜಂಗೆ ತಾನು ಸಂಪಾದನೆ ಮಾಡಿರೋ ನಿಜವಾದ ಆಸ್ತಿ ಬಗ್ಗೆ ಅರಿವಾಯಿತು. ತಮಗೋಸ್ಕರ ಹೋರಾಡಿರೋ ರಾಜಂಗೋಸ್ಕರ ಪ್ರಜೆಗಳು ಹೋರಾಡಲ್ವಾ? ತಮ್ಮ ಪ್ರಾಣ ಕೊಟ್ಟಾದರೂ ರಾಜನ ಕಾಪಾಡ್ಕೊತಾರೆ ಅಂತಾಳೆ ಭಾರ್ಗವಿ. ಮತ್ತೆ ರಾಕ್ಷಸರು ಅಂತಾನೆ ಶ್ರೀಮಂತ. ಈಗ ಇಡೀ ಸಾಮ್ರಾಜ್ಯನೇ ಒಂದಾಗಿದೆ. ಆ ರಾಕ್ಷಸರೆಲ್ಲ ಒಂದು ಗಾಳಿ ಕೂಡ ರಾಜನ ಕಡೆ ನುಸುಳೋಕ್ಕಾಗಲ್ಲ ಅಂತಾಳೆ ಭಾರ್ಗವಿ. ಈಗಾಗಲೇ ರಾಜ್ಯ ಗೆಲ್ಲೋದು ಅಲ್ವಾ ಅಂತಾನೆ ಶ್ರೀಮಂತ. ಯಾವಾಗ ಪ್ರಜೆಗಳಿಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡೋಕೆ ಹೊರಟ್ರು ಅವತ್ತೇ ಆ ರಾಜ ಗೆದ್ಬಿಟ್ರು ಅಂತಾಳೆ ಭಾರ್ಗವಿ. ಎಸ್, ನಮ್ಮ ರಾಜ ಗೆದ್ಬಿಟ್ಟ. ಇನ್ನು ಆ ರಾಕ್ಷಸರು ರುಂಡಗಳನ್ನು ಚೆಂಡಾಡೋದೆ ಅಂತಾನೆ ಶ್ರೀಮಂತ. ಆಗ ಭಾರ್ಗವಿ ಪರದೆಯಿಂದ ರಾಜನ ಗೊಂಬೆನ ಇಟ್ಕೊಂಡು ಬಂದು, ರಾಜ ಗೆದ್ದಿರೋದು ನಮ್ಮೆಲ್ರಿಗೂ ಗೊತ್ತಿದೆ, ಆ ರಾಕ್ಷಸನಿಗೆ ಅರ್ಥ ಆಗೋದೊಂದೇ ಬಾಕಿ ಅಂತಾಳೆ. ಆಗ ರಾಜನ ಗೊಂಬೆನ ಜೆ ಪಿ ಇಟ್ಕೊಂಡು ಥ್ಯಾಂಕ್ಸ್ ಭಾರ್ಗವಿ ಅಂತಾರೆ. ಬೃಂದ ಅದನ್ನು ನೋಡಿ ಸಿಟ್ಟಿಂದ ಹೋಗ್ತಾಳೆ. ಈಚೆ ಜಗನ್ ಕಾರಲ್ಲಿ ಜೆ ಪಿ ಬಾಡಿಗೆ ಮನೆ ಹತ್ರ ಬಂದು ಕಾರಿಂದ ಇಳಿದು ಅವರೆಲ್ಲ ನಗ್ತಾ ಖುಷಿಯಾಗಿ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇರೋದನ್ನು ನೋಡಿ, ಇಷ್ಟು ವರ್ಷ ನಾನು ಸಾಕ್ಷಿ, ಇವ್ರ ಕಾಲು ಕೆಳಗಡೆ ಬದುಕಿದ್ವಿ, ನಾವೆಲ್ಲರೂ ಒಂದೇ ಕುಟುಂಬ, ಅಣ್ಣ ಈ ಮನೆ ಯಜಮಾನ, ಅವನು ಹೇಳಿದ ಹಾಗೆ ಕೇಳ್ಕೊಂಡು ಹೋಗಬೇಕು ಅಂತ ಸುಮ್ಮನೆ ಇದ್ವಿ. ಇವೆಲ್ಲ ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರು ಅನ್ನೋ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತು ಹೋಗಿದ್ದೀನಿ. 40 ವರ್ಷ ಆದ್ರೂ ನನ್ನ ಹೆಸರಲ್ಲಿ ಒಂದೇ ಒಂದು ಮನೆ, ಒಂದು ಸಣ್ಣ ಆಸ್ತಿ ಇಲ್ಲದೆ ಇದ್ದರೆ ಹೇಗೆ? ಇಷ್ಟು ವರ್ಷ ಜೆ ಪಿ ನನಗೆ ಕೊಟ್ಟಿರೋ ಹಿಂಸೆಗೆ ಹೀಗಾಗಬೇಕಾಗಿದ್ದೆ. ನಾನು ಕೊಟ್ಟಿರೋ ಡೋಸ್ಗೆ ಜೆ ಪಿ ಮತ್ತು ಇಡೀ ಕುಟುಂಬ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಜೆ ಪಿ ಮುಖದಲ್ಲಿ ಭಯ, ಅವರೆಲ್ಲರ ಮುಖದಲ್ಲಿ ದುಃಖ ನೋಡೋದಕ್ಕೆ ನಾನು ಕಾಯ್ತಿದ್ದೀನಿ ಅಂತಾನೆ. ಈಚೆ ಅರ್ಜುನ್, ಇನ್ನೊಂದು ಕತೆ ಹೇಳ್ತೀರಾ? ಕೇಳ್ತಾ ತಿನ್ನೋಣ ಅಂತಾನೆ. ಇಡೀ ಲೋಕದಲ್ಲಿ ಬೆಸ್ಟ್ ಕತೆ ಯಾರ್ದು ಹೇಳಿ ಅಂತಾಳೆ ಭಾರ್ಗವಿ. ಅಜ್ಜಿ ಕತೆ, ಒಂದು ಕತೆ ಹೇಳು ಪ್ಲೀಸ್ ಅಜ್ಜಿ ಅಂತಾನೆ ಅರ್ಜುನ್. ಸರಿ, ಯಾವ ಕತೆ ಬೇಕೋ ನೀನೇ ಹೇಳು, ಅದನ್ನೇ ಹೇಳ್ತೀನಿ ಅಂತಾರೆ ಶಕುಂತಲ. ನಿಮ್ಮ ಭಂಡಾರದಲ್ಲಿರೋ ಕತೆನ ಲೆಕ್ಕ ಹಾಕೋಕ್ಕಾಗುತ್ತಾ? ಇವಾಗಿರೋ ನಮ್ಮ ಸಿಚುವೇಶನ್ಗೆ ಸೂಟ್ ಆಗೋ ತರಹ ಒಂದು ಕತೆ ಹೇಳು ಸಾಕು ಅಂತಾನೆ ಅರ್ಜುನ್. ಸರಿ, ಬುದ್ಧನ ಕತೆ ಹೇಳ್ತೀನಿ ಅಂತ. ರಾಜ ಸಿದ್ಧಾರ್ಥ ಕಪಿಲವಸ್ತು ಎಂಬಲ್ಲಿನ ರಾಜಕುಮಾರ. ಅವನ ಅರಮನೆಯಲ್ಲಿ ನೋಡದ ಭೋಗ ವೈಭೋಗಗಳೇ ಇರಲಿಲ್ಲ. ಒಂದಿನ ಜೀವನದ ಲೌಕಿಕ ದುಃಖ ಸಾಕು ಅನಿಸಿ ತನ್ನ ಮನೆಯವರನ್ನೆಲ್ಲ ಬಿಟ್ಟು ಸತ್ಯಾನ್ವೇಷಣೆಗೆ ಹೊರಟ ಅಂತಾರೆ ಶಕುಂತಲ. ಅತ್ತೆ ಮನೆಯಿಂದ ಹೊರಟವನು ಎಲ್ಲಿ ಹೊರಟ, ಎಲ್ಲಿ ಉಳ್ಕೊಂಡ ಅಂತಾನೆ ಶ್ರೀಮಂತ. ಕಾಡು ಮೇಡು ಅಲೆದಾಡ್ತಾ ತಪಸ್ಸು ಮಾಡ್ದ, ಸಾಧನೆ ಮಾಡ್ದ. ಆದರೆ ಇದರಿಂದ ಅವನ ದೇಹ ದಂಡನೆ ಆಯ್ತೆ ಹೊರತು ಜ್ಞಾನ ಸಿಗಲಿಲ್ಲ. ಕೊನೆಗೆ ಇದರೊಂದಿಲ್ಲ ಪ್ರಯೋಜನ ಇಲ್ಲ ಅಂತ ಹೇಳಿ ಅತಿಯಾದ ಭೋಗಿನೂ ಆಗದೆ ಅತಿಯಾದ ಕಠಿಣ ತಪಸ್ಸು ಮಾಡಿದೆ, ಏಕಾಗ್ರತೆಯಿಂದ ಧ್ಯಾನ ಮಾಡ್ದ ಅಂತಾರೆ ಶಕುಂತಲ. ಹಾಂ, ಈ ಕತೆ ನನಗೆ ಗೊತ್ತು ಶಕು ಅಂತಾನೆ ಅರ್ಜುನ್. ಅತ್ತೆ ಬೌದ್ಧನ ಕತೆ ಏನೋ ಚೆನ್ನಾಗಿದೆ, ಆದರೆ ಅವನ ಕತೆಗೆ ನಮ್ಮ ಸಿಚುವೇಶನ್ಗೂ ಏನು ವ್ಯತ್ಯಾಸ ಅಂತಾನೆ ಶ್ರೀಮಂತ. ನನಗೆ ನನ್ನ ಮಗ ಎತ್ತರ ಸ್ಥಾನದಲ್ಲಿ ಕಾಣ್ತಿದ್ದಾನೆ. ಅದೆಷ್ಟು ಕಷ್ಟ ನಷ್ಟ ಆದರೂ ಜೀವನ ಪಾಠ ಕಲಿಸಿದ್ರು ನಮ್ಮನ್ನು ಬಿಟ್ಟು ಹೋಗೋ ಯೋಚನೆ ಮಾಡಲಿಲ್ಲ. ನಮ್ಮೆಲ್ಲರ ಜೊತೆ ಸರಿತೂಗಿಸ್ಕೊಂಡು ಹೋಗ್ತಿದ್ದಾನೆ. ಅದು ಎಲ್ರಿಗೂ ಸಾಧ್ಯ ಇಲ್ಲ. ಆ ವಿಷಯದಲ್ಲಿ ನನ್ನ ಮಗ ಚಿನ್ನ ಅಂತಾರೆ ಶಕುಂತಲ. ಈಚೆ ಜಗನ್ 2 ದಿನದ ಹಿಂದೆ ಮನೆ
ಆಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ರು. ಕೋಟಿ ಕೋಟಿ ಆಸ್ತಿಲಿ ಬಿಡಿಗಾಸು ಸಿಗದೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದ್ರು. ಇನ್ನೇನು ಊರು ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾರೆ ಅಂದ್ಕೊಂಡ್ರೆ ಕೈ ತುತ್ತೂಟ ಮಾಡ್ತಿದ್ದಾರೆ. ಅರಮನೆಯಿಂದನೇ ಆಚೆ ಹಾಕಿದ್ರು. ಇಡೀ ರಾಜ್ಯನೇ ತಮ್ಮದಾಗಿದೆ ಅನ್ನೋ ಸಂತೋಷದಲ್ಲಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂತಾರೆ ಜಗನ್. ಈಚೆ ಶ್ರೀಮಂತ, ಹಾಂ, ಈ ಮನೇಲಿ ಒಂದು ಶಕ್ತಿ ಇದೆ. ನಮ್ಮ ಲಂಬು ಮಾವನಿಗೆ ಈ ಮನೇಲಿ ಜ್ಞಾನೋದಯ ಆಗಿದೆ ಅಂತಾನೆ. ಆಗ JP ಸಿಟ್ಟಿಂದ ನೋಡಿದ ಹಾಗೆ ಮಾಡಿ ಜೋರಾಗಿ ನಗ್ತಾರೆ. ಆಗ ಎಲ್ಲರೂ ನಗ್ತಾರೆ. ನಿನ್ನ ಮಾತು 100ಕ್ಕೆ 100 ಸತ್ಯ ಶ್ರೀಮಂತ. ಆ ಮನೇಲಿ ಎಷ್ಟೋ ವಿಷಯಗಳು ನನಗೆ ಅರ್ಥ ಆಗ್ತಾ ಇರೋದು ಈ ಮನೇಲಿ ಅರ್ಥ ಆಗಿದೆ. ನನ್ನ ಪಾಲಿಗೆ ಇದೇ ಬೋಧಿ ವೃಕ್ಷ, ನೀವೆಲ್ಲ ಆ ಮರದ ಕೊಂಬೆಗಳು ಅಂತಾರೆ JP. ಪಾರ್ಥ ತಗು ಅಂತ ಕೈ ತುತ್ತನ್ನು ಕೊಡ್ತಾಳೆ ಭಾರ್ಗವಿ. ಅರ್ಜುನ್, ಫೋನ್ ಬರ್ತಿದೆ ನೋಡು ಅಂತಾರೆ JP. ಆಗ ಅರ್ಜುನ್ ಎಲ್ಲಿ ಡ್ಯಾಡ್ ಅಂತ ಆಚೆ ನೋಡುವಾಗ JP ಕೈ ತುತ್ತು ತಗೋತಾರೆ. ಡ್ಯಾಡ್, ಇದು ಮೋಸ ಅಂತಾನೆ ಅರ್ಜುನ್. ತಿನ್ನೋದ್ರಲ್ಲಿ ಮೋಸ ಏನೋ, ನಿಮಗೂ ಒಂದು ತುತ್ತು ಅಂತಾಳೆ ಭಾರ್ಗವಿ. ಇವತ್ತು ನಾನು ಹಳೇ JPನ ನೋಡ್ತಿದ್ದೀನಿ. ನನ್ನ JP ಮುಖದಲ್ಲಿ ನಗುನ ನೋಡಿದೆ, ಅದೆಷ್ಟೋ ವರ್ಷಗಳಾಗಿತ್ತು ಅಂತಾರೆ ಶಕುಂತಲಾ. ಈಚೆ ಭಾರ್ಗವಿ ಕ್ಯಾಂಡಲ್ನ ಹಿಡ್ಕೊಂಡು, ಈ ಬಡತನ ವೈರಸ್ ಇದ್ದ ಹಾಗೆ, ಇದನ್ನು ಬಿಟ್ಟರೆ ಇದು ಮನೆ ತುಂಬ ಹರಡ್ಕೊಂಡು ಬಿಡುತ್ತೆ. ಇವುಗಳ ಹಾಳಾದರೆ ನನಗೇನು ಚಿಂತೆ ಇಲ್ಲ, ಆದರೆ ನನಗೆ ನನ್ನ ಗಂಡಂಗೆ ಈ ದರಿದ್ರ ಅಂಟ್ಕೋಬಾರ್ದು. ಆದಷ್ಟು ಬೇಗ ನನ್ನ ಕೆಲಸನ ಮುಗಿಸ್ಬೇಕು ಅಂತ ಕ್ಯಾಂಡಲ್ ಆಫ್ ಮಾಡ್ತಾಳೆ. ಈಚೆ ಅರ್ಜುನ್ ಮಲಗಿ ನಿದ್ರೆ ಮಾಡ್ತಿರ್ತಾನೆ. ಬೆಳಗಾಗುತ್ತೆ. ಭಾರ್ಗವಿ ಬಂದು, ಪಾರ್ಥ ಹೇಳಿ ಪಾರ್ಥ, ಟೈಮ್ ಆಯಿತು ಅಂತಾಳೆ. ನಿದ್ದೆ ಬರ್ತಿದೆ ಅಂತ ಭಾರ್ಗವಿನ ಹೇಳ್ಕೊತಾನೆ ಅರ್ಜುನ್. ಅಯ್ಯೋ ಬಿಡಿ ಪಾರ್ಥ ಅಂತಾಳೆ ಭಾರ್ಗವಿ. ಸುಮ್ಮನೆ ಮಲ್ಕೊಳ್ಳಿ ಭಾರ್ಗವಿ, ಚಳಿ ಇದೆ ಗೊತ್ತಾ, ಹೊದ್ಕೊಂಡು ಮಲಗಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಅರ್ಜುನ್. ಪಾರ್ಥ, ಯಾರಾದರೂ ನೋಡ್ತಾರೆ, ಬಿಡಿ ಪಾರ್ಥ, ಜಾಣ ಅಲ್ವಾ, ನನ್ನ ಮುದ್ದು ಅಲ್ವಾ ನೀವು ಅಂತ ಆಚೆ ಈಚೆ ನೋಡಿ ಪಾರ್ಥನ ಹಣೆಗೆ ಮುತ್ತು ಕೊಡ್ತಾಳೆ ಭಾರ್ಗವಿ. ಆಗ ಅರ್ಜುನ್ ಕೂತ್ಕೊಂಡು, ರೀ ನೀವೇನು ಮಾಡ್ತಿದ್ದೀರಾ ಇಲ್ಲಿ, ನೀವು ಹೇಗೆ ಬಂದ್ರಿ, ಯಾರಾದರೂ ನೋಡಿದರೆ ಕಷ್ಟ, ಹೋಗ್ರಿ ಅಂತಾನೆ ಅರ್ಜುನ್. ರೀ ಸುಮ್ಮನೆ ಇರ್ರಿ, ಒಂದು ನಿಮಿಷ, ನಾನು ಬಂದಿದ್ದೆ ನಿಮ್ಮನ್ನು ಎಬ್ಬಿಸೋಕೆ, ನೀವೇ ನನ್ನ ಹಿಡ್ಕೊಂಡಿದ್ದು ಅಂತಾಳೆ ಭಾರ್ಗವಿ. ನೀವು ನನಗೆ ಕಿಸ್ ಕೊಟ್ರಾ ಅಂತಾನೆ ಅರ್ಜುನ್. ನಿಮಗೆ ಏನು ಅನ್ನಿಸ್ತಿದೆ ಅಂತಾಳೆ ಭಾರ್ಗವಿ. ಕೊಟ್ಟ ಹಾಗೆ ಅನ್ನಿಸ್ತು ಅಂತಾನೆ ಅರ್ಜುನ್. ನೋಡಿ, ಹಗಲಿಗನ್ಸು ಕಾಣೋದನ್ನು ನೀವು ಬಯಸ್ಕೊಳ್ಳೋದು ನಾನಾ ಅಂತಾಳೆ ಭಾರ್ಗವಿ. ಇಲ್ಲ ಕಣ್ರಿ, ನೀವು ಕೊಟ್ಟರೆ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಅರ್ಜುನ್. ಈಗೇನು ಬೇಡವಾ, ಹಾಗಾದರೆ ವಾಪಸ್ ಕೊಡಿ ಅಂತಾಳೆ ಭಾರ್ಗವಿ. ಇದೆಲ್ಲ ಕೇಸ್ ಮುಗಿದ ಮೇಲೆ ಅಂತ ನಾನು ಹೇಳಿಲ್ವಾ ಅಂತಾನೆ ಅರ್ಜುನ್. ಗೊತ್ತು ಪತಿದೇವ, ಈಗ ಎದ್ದಿದ್ದೀರಲ್ಲ, ಹಾಲು ತಗೊಂಡು ಬರೋಣ ಬನ್ನಿ ಅಂತಾಳೆ ಭಾರ್ಗವಿ. ಹಾಲಾ, ಯಾಕೆ, ಮನೆಗೆ ಡೆಲಿವರಿ ಮಾಡಲ್ವಾ ಅಂತಾನೆ ಅರ್ಜುನ್. ಹಾಂ, ಹಸುನ ಮನೆಗೆ ಕಳಿಸ್ತಾರೆ ಪಾರ್ಥ, ಎಲ್ಲ ಕಡೆ ಒಂದೇ ಥರ ಇರಲ್ಲ. ನಾವು ಪೈಸಾನು ಉಳಿಸ್ಬೇಕು, ಯಾವುದು ಕಮ್ಮಿ ಖರ್ಚಲ್ಲಾಗುತ್ತೆ ಅಂತ ಲೆಕ್ಕ ಹಾಕಬೇಕು ಪಾರ್ಥ. ಹೀಗೆ ಮಾತಾಡ್ಕೊಂಡು ಕೂತ್ರೆ ಬೆಳಕು ಹರಿದ್ಬಿಡುತ್ತೆ ಅಷ್ಟೇ, ಬೇಗ ಬನ್ನಿ ಅಂತಾಳೆ ಭಾರ್ಗವಿ. ಅಲ್ಲ ಕಣ್ರಿ, ಇಷ್ಟೊತ್ತಲ್ಲಿ ಹಸು ಹುಡ್ಕೊಂಡು ಎಲ್ಲಿಗಂತ ಹೋಗೋದು ಅಂತಾನೆ ಅರ್ಜುನ್. ಆಗ JP ಹೊರಗಡೆ ನಿಂತ್ಕೊಂಡು, ಅರ್ಜುನ್, ಭಾರ್ಗವಿ ಏನದು, ಬೆಳಗ್ಗೆನೇ ಏನೋ ವಾದ ಮಾಡ್ತಿದ್ದೀರಾ ಅಂತಾರೆ. ಏನಿಲ್ಲ ಮಾವ, ನಾನು ಹಾಲು ತರಬೇಕು ಬನ್ನಿ ಅಂತ ಅವಾಗಿಂದ ಎಬ್ಬಿಸ್ತಿದ್ದೀನಿ, ಇವ್ರು ನೋಡಿದರೆ ಬರ್ತಾನೆ ಇಲ್ಲ ಅಂತಾಳೆ ಭಾರ್ಗವಿ. ಅವಳೊಬ್ಬಳೇ ಹೆಣ್ಮಗಳು ಅರ್ಜುನ್, ಹೇಗಾಗುತ್ತೋ, ನೀನು ಒಟ್ಟಿಗೆ ಹೋಗ್ಬಿಟ್ಬಾ ಅಂತಾರೆ JP. ಅಲ್ಲ ಡ್ಯಾಡ್, ಈ ಲೇಡಿ ಡಾನ್ಗೆ ಏನು ಭಯ ಅಂತಾನೆ ಅರ್ಜುನ್. ಈಡಿಯಟ್, ಹೇಳ್ದಷ್ಟು ಕೆಲಸ ಮಾಡು ಅಂತಾರೆ JP. ಸರಿ ಡ್ಯಾಡ್ ಅಂತಾನೆ ಅರ್ಜುನ್. ಬನ್ನಿ ಅಂತಾನೆ. ಈಚೆ JP ಚೇರಲ್ಲಿ ಕೂತ್ಕೊಂಡು ಹೊರಗಡೆ ಪೇಪರ್ ಓದ್ತಾ ಇರುವಾಗ ಎದುರುಗಡೆ ಯಾರೋ ಒಬ್ಬರು ಓಡ್ತಾರೆ. ಆಗ JP ಯಾರೋ ಹೋದ ಹಾಗೈತಲ್ಲ, ಛೇ ನನ್ನ ಭ್ರಮೆ ಅನಿಸುತ್ತೆ ಅಂತ ಪೇಪರ್ನ ಅಡ್ಡ ಹಿಡ್ಕೊಂಡು ಓದ್ತಾ ಇರುವಾಗ ಮುಂದ್ಗಡೆಯಿಂದ ಚಾಕು ತಂದು ಚುಚ್ಚುತ್ತಾರೆ. ಪೇಪರ್ ಹರಿಯುತ್ತೆ. ಆಗ ಶಕುಂತಲಾ JP ಅಂತ ಕೂಗ್ತಾ ಎಚ್ಚರಾಗಿ ಭಯಪಡ್ತಾರೆ. ಅಮ್ಮ ಏನಾಯಿತು ಅಂತ JP ಓಡಿ ಬರ್ತಾರೆ. ಯಾರೋ ಬಂದು ನಿನ್ನನ್ನು ಅಂತ ಭಯಪಡ್ತಾರೆ ಶಕುಂತಲಾ. ಸಮಾಧಾನ ಮಾಡ್ಕೊ ಅಮ್ಮ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ ಅಂತಾರೆ JP. ಯಾರೋ ಬಂದು ನಿನಗೆ ಚಾಕುವಿಂದ ಚುಚ್ಚಿದ ಹಾಗಾಯಿತು ಕಣೋ, ಬೆಳಗಿನ ಕನಸು ಬೇರೆ, ನನಗೆ ಯಾಕೋ ಭಯ ಆಗ್ತಿದೆ JP ಅಂತಾರೆ ಶಕುಂತಲಾ. ಅಮ್ಮ, ಈ ಥರ ಕೆಟ್ಟ ಕನಸಿಗೆಲ್ಲ ನಾವು ಈ ಥರ ರೆಕ್ಕೆ ಪುಕ್ಕ ಕಟ್ಟಬಾರ್ದು ಅಮ್ಮ. ನೋಡು, ನನಗೇನು ಆಗಿಲ್ಲ, ಇಲ್ಲಿ ಯಾರು ಬರ್ತಾರೆ, ನನಗೇನು ಆಗಿಲ್ಲಮ್ಮ, ನೀವೆಲ್ಲ ಇದ್ದೀರಲ್ಲ ಅಂತಾರೆ JP. ಆದರೂ ನೀನು ಜೋಪಾನವಾಗಿರು JP, ನಿನಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ ಕಣೋ ಅಂತ ಹೇಳ್ತಾರೆ ಶಕುಂತಲಾ. ಅಮ್ಮ, ನನಗೇನು ತೊಂದರೆ ಆಗಲ್ಲ, ಹಾಗೊಂದು ವೇಳೆ ನನಗೇನಾದರೂ ತೊಂದರೆ ಆದರೆ ಅರ್ಜುನ್, ಭಾರ್ಗವಿ ನನ್ನ ಕಾಪಾಡ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡ, ತಗೋ ನೀರು ಕುಡಿ ಅಂತ ನೀರನ್ನು ಕೊಡ್ತಾರೆ JP. ಈಚೆ ಬೃಂದಾ ನೀರಿನ ಕೊಡನೆ ಇಟ್ಕೊಂಡು, ದಿನಾ ನಾನೇ ನೀರು ತರಬೇಕಂತ ಏನು ಕರ್ಮನಪ್ಪ, ಕೇಳಿದರೆ ಮನೆ ಕೆಲಸನ ಹಂಚ್ಕೊಂಡು ಮಾಡಬೇಕಮ್ಮ ಅಂತಾರೆ. ಅದರ ಮೇಲೆ ನಮ್ಮ ಮಾವನ್ನ ಆರ್ಡ್ರ್ ಬೇರೆ, ಮನೇಲಿ ಇರೋಕ್ಕೂ ಆಗ್ತಿಲ್ಲ, ಹೋಗೋಕ್ಕೂ ಆಗ್ತಿಲ್ಲ. ಈ ಸಲ ಆಸ್ತಿ ಎಲ್ಲ ನನ್ನ ಕೈಗೆ ಬರಲಿ, ಆಮೇಲೆ ತೋರಿಸ್ತೀನಿ ಅಂತ ಬರ್ತಾ ನೀರು ಹಿಡಿಯೋಕ್ಕೆ ಹೋಗ್ತಾಳೆ. ಆಗ ಅಲ್ಲಿದ್ದವರು, ಏನಮ್ಮ ಇಲ್ಲಿ ಎಲ್ಲ ಲೈನಲ್ಲಿ ನಿಂತಿದ್ದು ಕಾಣಿಸ್ತಿಲ್ವಾ, ಹೋಗಿ ಹಿಂದೆ ನಿಂತ್ಕೋ ಅಂತಾರೆ. ಬಿಟ್ಟಿ ನೀರಿಗೆ ಇದು ಬೇರೆ ಕೇಡು, ಕಣ್ಣೇ ಬಿಡೋಕ್ಕಾಗ್ತಿಲ್ವಲ್ಲಪ್ಪ ಅಂತ ಗೊಣಗ್ತಾ, ಆಂಟಿ ಒಂದೇ ಒಂದು ಬಿಂದಿಗೆ ನೀರು, ಅಷ್ಟರಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಂತಾಳೆ
ಬೃಂದ, ಅಮ್ಮ ನಾವೇನು ತಲೆ ಮೇಲೆ ಫ್ಯಾನ್ ಇಟ್ಕೊಂಡಿದ್ದವ? ನಾವೆಲ್ಲ ಬಿಸಿಲಲ್ಲೇ ನಿಂತಿಲ್ವಾ? ನಾವು ಬಂದು ಅರ್ಧ ಗಂಟೆ ಆಯಿತು. ಅದೇ ಮತ್ತೆ ಈಗ ಬಂದಿರೋ ಸುಪ್ನಾತಿ ಬಿಸಿಲಿಗೆ ಕರ್ಗೋಯ್ತೀನಿ ಅನ್ನೋ ತರಹ ಮಾತಾಡ್ತಾಳೆ. ಅಮ್ಮ ಬಾಯಿ ಮುಚ್ಕೊಂಡು ಲೈನಲ್ಲಿ ನಿಂತ್ಕೊ ಬಾ ಅಂತಾರೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನು ಯಾರು ಅಂತ ಗೊತ್ತಾ? ನಾನು ಪಾಟೀಲ್ ಮನೆ ಸೊಸೆ. ನಾನು ಬಂದು ನಿಮ್ಗಳ ಜೊತೆ ಲೈನಲ್ಲಿ ನಿಂತ್ಕೊಂಡು ನೀರು ಹಿಡಿಬೇಕಾ ಅಂತಾಳೆ ಬೃಂದ. ಪಾಟೀಲ್ ಮನೆ ಸೊಸೆ ಆಗಿದ್ರೆ ಆ ಮನೇಲಿ ನೀರು ಹಿಡ್ಕೋಬೇಕಾಗಿತ್ತು. ಇಲ್ಲಿಗೆ ಅಕ್ಕಮ್ಮ ಬಂದೆ? ಇಲ್ಲಿ ಎಲ್ರಿಗೂ ಒಂದೇ ರೂಲ್ಸ್ ಅಂತಾರೆ. ಆಗ ದುಡ್ಡನ್ನು ತೋರಿಸ್ತಾ, 1 ಬಿಂದಿಗೆ ನೀರು ತುಂಬಿಸಿ ಯಾರ ಮನೆ ಹತ್ರ ತಂದು ಕೊಡ್ತಾರೋ ಅವರಿಗೆ ಈ 500 ರೂಪಾಯಿ ಕೊಡ್ತೀನಿ ಅಂತಾಳೆ ಬೃಂದ. ಆಗ ಒಬ್ಬರು, 1 ಬಿಂದಿಗೆ ತಾನೇ, ನಾನು ತಂದು ಕೊಡ್ತೀನಿ ಅಂತ ನೀರನ್ನು ತುಂಬಿಸಿ, ಅಮ್ಮ ತಲೆ ಮೇಲೆ ಎತ್ಕೊಡ್ತೀಯಾ ಅಂತಾರೆ. ಬೃಂದ ಹಿಡಿಯುವಾಗ ಅದು ಕೆಳಗೆ ಬಿದ್ದು ಒಡೆದೋಗುತ್ತೆ. ಅಮ್ಮೋ, 1 ಬಿಂದಿಗೆ ನೀರು ಸರಿಯಾಗಿ ಎತ್ಕೊಳ್ಳೋಕೆ ಬರಲ್ವ ನಿನಗೆ ಅಂತ ಬೃಂದ ಬೈತಾಳೆ. ಸರಿ ಟೈಮಲ್ಲಿ ನೀವು ಎತ್ಕೊಟ್ಟಿದ್ರೆ ಬಿಂದಿಗೆ ಬೀಳ್ತಿರ್ಲಿಲ್ಲ. ನೀವು ತಪ್ಪು ಮಾಡಿ ನನ್ನ ಮೇಲೆ ಹೇಳ್ತಿದ್ದೀರಲ್ಲ, ನಿಮ್ಮದೇ ತಪ್ಪು ಅಂತಾರೆ ಅವರು. ನನಗೆ ಅದೆಲ್ಲ ಗೊತ್ತಿಲ್ಲ, ಮತ್ತೆ ನೀರು ತುಂಬಿಸಿ ಮನೆ ಹತ್ರ ತಂದುಕೊಡು ಅಂತಾಳೆ ಬೃಂದ. 500 ರೂಪಾಯಿ ಕೊಡು, ತುಂಬಿಸ್ತೀನಿ ಅಂತಾರೆ. ಆಗಲೇ ಕೊಟ್ನಲ್ಲ ಅಂತಾಳೆ ಬೃಂದ. ಅದು ಆ ಬಿಂದಿಗೆಗಾಯ್ತು ಅಂತಾರೆ. ಏನಮ್ಮ ನೀನು, ನನ್ನ ಹತ್ರ ಇರೋದೇ ಒಂದು ಸ್ವಲ್ಪ, ಅದನ್ನು ಕಿತ್ಕೊಂಡು ತಿಂತೀಯಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀರು ತುಂಬಿಸಿ ಮನೆ ಹತ್ರ ತಂದುಕೊಡು. ಇವಾಗ ಖಾಲಿ ಕೈನಲ್ಲಿ ಹೋದರೆ ಮನೇಲಿ ಬೈತಾರೆ ಅಂತಾಳೆ ಬೃಂದ. ನಾನೇನು ಮಾಡೋಕ್ಕಾಗಲ್ಲ, ನಿನ್ನ ಕರ್ಮ, ಬನ್ರೋ ಹಿಡ್ಕೊಳ್ಳಿ ಅಂತ ಬೇರೆಯವ್ರಿಗೆ ಹೇಳಿ ಆ ಹೆಂಗಸು ಹೋಗ್ತಾಳೆ. ಇಡೀ ಹಾಲ್ ಮಾರೋನ ಹತ್ರ ಅರ್ಜುನ್ ಮತ್ತು ಭಾರ್ಗವಿ ಬರ್ತಾರೆ. ಅವನು ಕ್ಯಾನ್ಗೆ ಹಾಲು ಹಾಕ್ತಾನೆ. ಆಗ ಅರ್ಜುನ್ ಅವ್ರ ಹತ್ರ, ಒಂದು ಡೌಟು, ನಿಮ್ಮ ಹತ್ರ ಹಸು ಇದೆಯಾ ಅಥವಾ ಹಸು ಇರೋಳಿಗೆ ಹೋಗಿ ಹಾಲು ಕರ್ಕೊಂಡು ಬರ್ತೀರಾ ಅಂತಾನೆ ಅರ್ಜುನ್. ಇದೇನು ಸ್ವಾಮಿ ಹಿಂಗೆ ಕೇಳ್ತೀರಾ? ಯಾವ ಊರಲ್ಲಿದ್ರಿ ಇಷ್ಟು ದಿನ ಅಂತಾರೆ ಅವರು. ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರಾ ಅಂತಾನೆ ಅರ್ಜುನ್. ಅಲ್ಲ ರೀ, ಬೇರೆಯವ್ರ ಹಸುವಿನಲ್ಲಿ ಹಾಲು ಹಿಂಡ್ಕೊಂಡು ಬರೋಕ್ಕಾಗುತ್ತಾ ಅಂತಾರೆ. ಅದು ಸರ್, ಅವರು ಇಷ್ಟು ದಿನ ಮಂಗಳ ಗ್ರಹದಲ್ಲಿದ್ದರು ಸರ್, ಇವಾಗ ಬಂದಿದ್ದಾರೆ, ತಪ್ಪು ತಿಳ್ಕೊಬೇಡಿ ಅಂತಾಳೆ ಭಾರ್ಗವಿ. ಏನೋ ಗೊತ್ತಿಲ್ಲ ಅಂತ ಹೇಳಿದರೆ ಒಳ್ಳೆ ಹಿಟ್ಲರ್ ಥರ ಆಡ್ತಾರೆ ಅಂತಾನೆ ಅರ್ಜುನ್. ಆಗ ಅಲ್ಲಿ ಒಂದು ಲಾರಿ ಹೋಗುತ್ತೆ. ಅಣ್ಣ, ಇಷ್ಟು ಚಿಕ್ಕ ರೋಡಲ್ಲಿ ಲಾರಿಗಳು ಹೋಗೋ ಹಾಗಿಲ್ಲ ಅಲ್ವಾ? ಇದ್ಯಾವ ಲಾರಿಗಳು ಅಂತಾಳೆ ಭಾರ್ಗವಿ. ಮಂಗಳೂರು ರಿಜಿಸ್ಟ್ರೇಷನ್ ಲಾರಿಗಳು ಮಧ್ಯರಾತ್ರಿ ಬಂದು ಬೆಳಗಿನ ಜಾವ ಹೊರಡ್ತವೆ, ಪರ್ಮಿಷನ್ ಇಲ್ಲದೇ ಬರೋದ್ರಿಂದ ಬೇಗ ಹೊರಡ್ತವೆ ಅನಿಸುತ್ತೆ ಅಂತಾನೆ ಅವನು. ಎಷ್ಟು ದಿನಗಳಿಂದ ಲಾರಿಗಳು ಬರ್ತಿದ್ದಾವೆ ಅಂತಾಳೆ ಭಾರ್ಗವಿ. ನಾನು ಈ ಬೀದಿಗೆ 6 ತಿಂಗಳಿಂದ ಹಾಲು ಕೊಡ್ತಿದ್ದನವ, ಆವಾಗಿಂದ ನೋಡ್ತಿದ್ದೀನಿ, ಅದಕ್ಕಿಂತ ಮುಂಚೆ ಗೊತ್ತಿಲ್ಲಮ್ಮ ಅಂತಾರೆ. ಅವರು ಹೋಗ್ತಾರೆ. ಭಾರ್ಗವಿ, ನಿಮ್ಗೇನಾದರೂ ಗೊತ್ತಾಯ್ತಾ ಅಂತಾನೆ ಅರ್ಜುನ್. ಇಲ್ಲೇ ಹತ್ತಿರದಲ್ಲಿ ಗಂಗಾ ಗ್ಯಾಂಗ್ನ ಒಂದು ಗೋಡೌನ್ ಇದೆ, ಹಾಲು ಮಾರೋನು ಕೇಳ್ತಾ ಇದ್ರೆ ಈ ಸುತ್ತಮುತ್ತ ಓಡಾಡ್ತಿರೋ ಎಲ್ಲ ಲಾರಿಗಳು ಗಂಗಾ ದಂಧೆಗೆ ಸೇರಿದ್ದು ಅಂತಾಳೆ ಭಾರ್ಗವಿ. ಏನು, ಶತ್ರುಗಳು ನಮ್ಮ ಹತ್ರನೇ ಇದ್ದಾರಾ ಅಂತಾನೆ ಅರ್ಜುನ್. ನಾವು ಅವ್ರ ಹತ್ರ ಬಂದಿದ್ದೀವಿ. ಏರಿಯಾದಲ್ಲಿ 15,000ಕ್ಕೆ ತುಂಬ ಮನೆಗಳು ಬಾಡಿಗೆಗೆ ಸಿಗ್ತಿದ್ವು, ಆದರೆ 20,000 ಬಾಡಿಗೆ ಕೊಟ್ಟು ಈ ಮನೆಗೆ ಬಂದಿರೋದೇ ಅವ್ರ ಮೇಲೆ ಒಂದು ಕಣ್ಣಿಡೋದಕ್ಕೆ ಅಂತಾಳೆ ಭಾರ್ಗವಿ. ಅಂದರೆ ಅದರಿಂದ ಏನು ಉಪಯೋಗ ಅಂತಾನೆ ಅರ್ಜುನ್. ಅಂದರೆ ಆ ಗೋಡನಲ್ಲಿ ನಮಗೆ ಬೇಕಾಗಿರೋ ಒಂದು ಸಾಕ್ಷಿ ಇದೆ ಅಂತಾಳೆ ಭಾರ್ಗವಿ. ಹಾಗಿದ್ರೆ ಮತ್ತ್ಯಾಕೆ ವೆಯ್ಟ್ ಮಾಡ್ತಿದ್ದೀರಿ, ಈಗಲೇ ಹೋಗಿ ಸಾಕ್ಷಿ ತರೋಣ ಅಂತಾನೆ ಅರ್ಜುನ್. ಸದ್ಯಕ್ಕೆ ಸಾಕ್ಷಿ ಇದೆ ಅಂತ ಮಾತ್ರ ಗೊತ್ತು ಪಾರ್ಥ, ಆದರೆ ಅದೇನು ಅಂತ ಗೊತ್ತಿಲ್ಲ. ನಾವು ಆ ಸಾಕ್ಷಿಗಳನ್ನು ಹುಡ್ಕೊಂಡು ಹೋದರೆ ಅವರು ಆ ಸಾಕ್ಷಿಗಳನ್ನು ನಾಶ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ವೇಗವಾಗಿ ಹೋಗೋ ಬದಲು ವಿವೇಚನೆಯಿಂದ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕು. ಸರಿಯಾದ ಟೈಮ್ ಬರಲಿ, ಆವಾಗ ನಾನೇ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಪಾರ್ಥ ಅಂತಾಳೆ ಭಾರ್ಗವಿ. ಸರಿ ಮೇಡಮ್, ಇನ್ನು ಮುಂದೆ ನಾನು ನನ್ನ ಹೆಂಡತಿ ಮಾತನ್ನು ಯಾವತ್ತೂ ತಪ್ಪಲ್ಲ ಅಂತಾನೆ ಅರ್ಜುನ್. ಹಾಂ ಅಂತಾಳೆ ಭಾರ್ಗವಿ. ಈಗಲ್ಲ, ಕೇಸ್ ಮುಗಿದ ಮೇಲೆ ಅಂತಾನೆ ಅರ್ಜುನ್. ಆಗ ರೌಡಿ ಒಬ್ಬ ಅಲ್ಲೇ ಅಡ್ಡ ನಿಂತ್ಕೊಂಡು ನೋಡ್ತಾನೆ. ಈಚೆ ಬೃಂದ ರಾತ್ರಿ ಮೊಬೈಲ್ನಲ್ಲಿ ಏನೋ ಮೆಸೇಜ್ ಮಾಡ್ತಾಳೆ. ಆಗ ಒಬ್ಬ ರೌಡಿ ಬಂದು ಅರ್ಜುನ್ ಭಾರ್ಗವಿ ಬೆಡ್ಶೀಟನ್ನು ಸರಿಸಿ ಅವ್ರ ಮುಖನ ನೋಡಿ ಒಳಗಡೆ JP ಹತ್ರ ಬಂದು JPಗೆ ಚಾಕು ಚುಚ್ಚೋಕ್ಕೆ ಕೈನ ಮೇಲೆತ್ತುತ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.